ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಯೊಂದಿಗೆ ನಾನು ನಿಮ್ಮ ವಾಣಿ. ಮುದ್ದೇಬಿಹಾಳ ಪಟ್ಟಣದಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ವೇಗ ಸಿಕ್ಕಿದೆ. ಗ್ರಾಮೀಣ ಭಾಗದ ಶ್ರಮಿಕರ ಮತ್ತು ವ್ಯಾಪಾರಸ್ಥರ ಆರ್ಥಿಕ ಅಭಿವೃದ್ಧಿಯೇ ಗುರಿಯಾಗಿಸಿಕೊಂಡು ಕಮತಗಿಯ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರಿ ಸಂಘವು ತನ್ನ ನೂತನ ಶಾಖೆಯನ್ನು ಮುದ್ದೇಬಿಹಾಳದಲ್ಲಿ ಆರಂಭಿಸಿದೆ. ಮುದ್ದೇಬಿಹಾಳ ಪಟ್ಟಣದ ತಂಗಡಗಿ ರಸ್ತೆಯಲ್ಲಿ ಸೋಮವಾರ ಕಮತಗಿಯ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರಿ ಸಂಘದ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭ ಅದ್ಧೂರಿಯಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿಎಸ್ ನಾಡಗೌಡ ಅವರು ಸಹಕಾರ ಸಂಸ್ಥೆಗಳು ಕೇವಲ ಲಾಭಾಂಶಕ್ಕಾಗಿ ಕೆಲಸ ಮಾಡದೆ ಶ್ರಮಿಕ ವರ್ಗದವರ ಆರ್ಥಿಕ ಏಳಿಗೆಗೆ ಆಸರೆಯಾಗಬೇಕು ಎಂದು ಕರೆ ನೀಡಿದರು. ಸೊಸೈಟಿ ಮುಖಾಂತರ ಇರ್ತಕ್ಕಂಥ ಪತ್ತಿನ ಸಂಘಗಳು ಅಂದರೆ ಅರ್ಥ ಏನಂದರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ ಬಡವರಿಗೆ ಹೆಚ್ಚು ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಇವರ ಉದ್ದೇಶ ಅದು ಭಾಳ ಮುಖ್ಯ. ದೇವಾಲಯದಲ್ಲಿ ಕೂಡ ಇದರಿಂದ ಬಡ ಜನರಿಗೆ ಅನುಕೂಲ ಆಗಲಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಮತ್ತು ಸಹಾಯ ಹಸ್ತವನ್ನು ನೀಡುವಂಥ ದೃಷ್ಟಿಯಿಂದ ಈ ಬ್ಯಾಂಕನ್ನು ಉದ್ಘಾಟನೆ ಮಾಡಿದರೆ ಅವರಿಗೆ ಅಭಿನಂದಿಸ್ತೇನೆ. ಮುದ್ದೇಬಿಹಾಳ ಮಾತ್ರವಲ್ಲ, ಮುದ್ದೇಬಿಹಾಳ ತಾಲೂಕಿಗೆ ಸಂಪೂರ್ಣವಾಗಿ ಪರಿಸರಿಸಿ ಎಲ್ಲರಿಗೂ ಸಹಾಯ ಹಸ್ತವನ್ನು ನೀಡಿ ಬ್ಯಾಂಕ್ ಅಭಿವೃದ್ಧಿ ಅಂತ ಹೋಗಲಿ ಅಂತ ಹಾರೈಸ್ತೇನೆ. ಇದೇ ಸಂದರ್ಭದಲ್ಲಿ ಸಂಘದ ಬೆಳವಣಿಗೆಯ ಕುರಿತು ಮಾಹಿತಿ ನೀಡಿದ ಸಂಘದ ಅಧ್ಯಕ್ಷರಾದ ಬಸವರಾಜ ನರಗುಂದ ಅವರು ಸಂಸ್ಥೆಯು ಗ್ರಾಹಕರಿಗೆ ನೀಡುತ್ತಿರುವ ಅತ್ಯಾಧುನಿಕ ಸೌಲಭ್ಯಗಳನ್ನು ವಿವರಿಸಿದರು. ನಮ್ಮ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರಿ ಸಂಘ 2019ರಲ್ಲಿ ಪ್ರಾರಂಭವಾಗಿ ಇವತ್ತಿಗೆ ಈ ವರ್ಷಕ್ಕೆ 7 ವರ್ಷಗಳನ್ನು ಮುಗಿಸಿರುತ್ತದೆ. ಇಂಥ ಒಂದು ಸಂದರ್ಭದಲ್ಲಿ 6ನೇ ಶಾಖೆಯನ್ನಾಗಿ ಮುದ್ದೇಬಿಹಾಳದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಸಂಸ್ಥೆಯು 40 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಈಗ ಈ 6ನೇ ಸಂಸ್ಥೆಯಾಗಿ ಮುದ್ದೇಬಿಹಾಳದಲ್ಲಿ ಪ್ರಾರಂಭ ಮಾಡಿದ್ದು 7ನೇ ಶಾಖೆಯನ್ನು ನಾವು ನಿಡಗುಂದಿಯಲ್ಲಿ 20ನೇ ತಾರೀಕು ಇದೇ ತಿಂಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ಸಾರ್ವಜನಿಕ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗಾಗಿ ಈ ಜಾಮೀನು ಸಾಲವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಗೋಲ್ಡ್ ಲೋನ್ ಮತ್ತು ಆಸ್ತಿ ಭದ್ರತೆ ಸಾಲ ಮತ್ತು ಗೃಹ ಸಾಲ, ವಾಹನಗಳ ಸಾಲ ಸೌಲಭ್ಯ ಇರುತ್ತದೆ. RTGS ಸೌಲಭ್ಯ ಕೂಡ ಇರುತ್ತದೆ. ವಿಶೇಷವಾಗಿ ನಮ್ಮ ಸಂಸ್ಥೆಯಲ್ಲಿ ಹೊಸದಾಗಿ ಪ್ರಾರಂಭವಾದಂಥ ಮೊಬೈಲ್ ಅಪ್ಲಿಕೇಶನ್ ಪ್ರಾರಂಭವಾಗಿರುತ್ತದೆ. ಆ ಸೌಲಭ್ಯವನ್ನು ತಮ್ಮಲ್ಲಿ ಕೂಡ ನಾವು ಪ್ರಾರಂಭ ಮಾಡಬೇಕಂತ ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಸ್ಥಳೀಯ ಆಡಳಿತ ಮಂಡಳಿ ಸದಸ್ಯೆ ಸಂಗಮ್ಮ ದೇವರಳ್ಳಿ ಮಾತನಾಡಿದರು. ಇಲ್ಲಿ ನಿರ್ದೇಶಕರು ಎಷ್ಟು 22 ಜನ ಇದ್ದೀವಲ್ಲ, ಇದ್ರ ಜೊತೆಯಲ್ಲೇನೆ ಇಡೀ ಮುದ್ದೇಬಿಹಾಳ ಜನರ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಕೆ ಮಾಡಿಕೊಂಡು ಇಲ್ಲಿ ಸಾಕಷ್ಟು ಖಾತೆಗಳನ್ನು ತೆರೆದು ಮತ್ತು ಮಹಿಳೆಯರಿಗೋಸ್ಕರ ನಾನು ಹೆಚ್ಚಿನದಾಗಿ ಸಂಘಗಳಲ್ಲಿ ಓಡಾಡೋದ್ರಲ್ಲಿದ್ದ ಈ ಸಂಘಗಳನ್ನು ಕೂಡ ಇಲ್ಲಿ ನಾವು ಅಕೌಂಟ್ ಅನ್ನ ಓಪನ್ ಮಾಡಿಸಿ ಬ್ಯಾಂಕ್ಗಿಂದ ಮಹಿಳೆಯರಿಗೆ ಇವತ್ತು ಉದ್ಯೋಗ ಆಗಲಿ ಅಥವಾ ಅವರೇನು ಸಣ್ಣ ಸಣ್ಣ ಬಿಸ್ನೆಸ್ ಆಗಲಿ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಕೂಡ ಸಾಲವನ್ನು ಕೊಡುವಂತ ಒಂದು ನಿರ್ಧಾರವನ್ನು ನಾವು ಅಧ್ಯಕ್ಷರ ಒಂದು ಅಪ್ಪಣೆ ತಗೊಂಡು ಮಾಡ್ತಾ ಇದ್ದೀವಿ. ಕುಂಟೋಜಿ ಭಾವೈಕ್ಯತಾ ಮಠದ ಚೆನ್ನವೀರ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಸಂಗಮೇಶ ಕಡೇದ, ಕೆಯುಸಿ ಬ್ಯಾಂಕ್ ನಿರ್ದೇಶಕ ಸತೀಶ ಓಸ್ವಾಲ್, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಂಬಿ ನಾವದಗಿ ಹಾಗೂ ಮುದ್ದೇಬಿಹಾಳ ಶಾಖೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ರವಿ ತಡಸದ, ಉಪಾಧ್ಯಕ್ಷ ಬಸವರಾಜ ಮುರಾಳ ಉಪಸ್ಥಿತರಿದ್ದರು. ಸದಸ್ಯರಾದ ಅಂಜನಾ ಬಿರಾದಾರ, ಸದು ಮಠ, ಬೀರಪ್ಪ ಯರಝರಿ, ಎಂಎಸ್ ಕತ್ತಿ, ರಾಜು ಪಾತ್ರೋಟ, ಗುರಣ್ಣ ಹತ್ತೂರ, ಹುಲಗೇಶ ಈಳಗೇರ, ಬಸವರಾಜ ಬೆಲ್ಲದ, ಬಸಪ್ಪ ಬಾಗೇವಾಡಿ ಸೇರಿದಂತೆ ಮಲ್ಲಿಕಾರ್ಜುನ ಬಿರಾದಾರ, ಮಲ್ಲಿಕಾರ್ಜುನ ತೋಟಗಿ, ಸದ್ದಾಂ ಹುಸೇನ ಕುಂಟೋಜಿ, ಮಲ್ಲು ಅಪರಾಧಿ ಹಾಗೂ ಇನ್ನಿತರ ಗಣ್ಯರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.